ಸೀರಿಯಲ್ ನಟ ರೀಲ್ಸ್ ಮಾಡ್ತಿದ್ದ ವರುಣ್ ಆರಾಧ್ಯ ವಿರುದ್ಧ ಮಾಜಿ ಪ್ರೇಯಸಿ ಕಂಪ್ಲೇಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಬಗ್ಗೆ ವರ್ಷ ಕಾವೇರಿ ದೂರು ಕೊಟ್ಟಿದ್ಲು. ಮಾಜಿ ಪ್ರೇಮಿ ವಿರುದ್ಧ ದೂರು ನೀಡಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಕತೆ ಶುರು ಇಟ್ಕೊಂಡಿದ್ದಾಳೆ. ಮಾಧ್ಯಮದಲ್ಲಿ ನೋಡ್ತಾ ಇರೋದು ಸುಳ್ಳು ಮಾಹಿತಿ ಅಂತ ಪೋಸ್ಟ್ ಹಾಕಿದ್ದಾಳೆ. ಫೇಕ್ ಸುದ್ದಿ ಹರಡೋದನ್ನ ನಿಲ್ಲಿಸಿ ಅಂತ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿದ್ದು ಇದೀಗ ಅಚ್ಚರಿಗೆ ಕಾರಣವಾಗಿದೆ. ಆದ್ರೆ ಸ್ವತಃ ವರ್ಷಾ ಕಾವೇರಿ ನೀಡಿರುವ ದೂರಿನ ಪ್ರತಿ ಲಭ್ಯವಾಗಿತ್ತು. ಸೆಪ್ಟೆಂಬರ್ 7ರಂದು ಎಫ್ಐಆರ್ ದಾಖಲಾಗಿತ್ತು. ಬೆಂಗಳೂರು ಪಶ್ಚಿಮ ವಿಭಾಗದ ಸೈಬರ್ ಕ್ರೈಂ ಠಾಣೆಯಲ್ಲಿ ಸ್ವತಃ ವರ್ಷಾ ಕಾವೇರಿ ನೀಡಿದ ದೂರಿನನ್ವಯ ಎಫ್ಐಆರ್ ದಾಖಲಾಗಿತ್ತು. ಅಷ್ಟಕ್ಕೂ ಎಫ್ಐಆರ್ ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ನನ್ನ ಖಾಸಗಿ ವಿಡಿಯೋ ಆತನ ಮೊಬೈಲ್ ನಲ್ಲಿ ತೆಗೆದುಕೊಂಡಿದ್ದಾನೆ. 2023ರ ಜುಲೈನಲ್ಲಿ ವರುಣ್ ಮೊಬೈಲ್ ನಲ್ಲಿ ಮತ್ತೊಂದು ಹುಡುಗಿಯ ಖಾಸಗಿ ವಿಡಿಯೋ ಇತ್ತು. ಖಾಸಗಿ ವಿಡಿಯೋ ಹಾಗೂ ಫೋಟೋ ನೋಡಿ ಅಫೇರ್ ಬಗ್ಗೆ ಪ್ರಶ್ನೆ ಮಾಡಿದಾಗ ನನಗೆ ಬೆದರಿಕೆ ಹಾಕಿದ್ದಾನೆ. ಅಲ್ಲದೆ ವಾಟ್ಸ್ಆಪ್ ನಲ್ಲಿ ನನ್ನ ಖಾಸಗಿ ಫೋಟೋ ಕೂಡ ಕಳಿಸಿದ. ಯಾಕೆ ಕಳಿಸ್ತೀಯಾ ಅಂತ ಕೇಳಿದಾಗ ಇನ್ನೂ ಫೋಟೋ ವಿಡಿಯೋ ಇದೆ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ನಂತೆ. ಅವುಗಳನ್ನ ಜಾಲತಾಣದಲ್ಲಿ ಹರಿಬಿಡ್ತೀನಿ ಅಂತ ವರುಣ್ ಬೆದರಿಕೆ ಹಾಕಿದ್ದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಬೇರೆಯವರ ಜೊತೆ ಮದುವೆ ಆದ್ರೆ ಆತನನ್ನ ಸೇರಿ ನಿನ್ನ ಸಾಯಿಸ್ತೀನಿ ಅಂತ ವರುಣ್ ಪ್ರಾಣ ಬೆದರಿಕೆ ಹಾಕಿದ್ದಾನೆ. ಪ್ರಾಣ ಬೆದರಿಕೆಗೆ ಹೆದರಿ ಇಲ್ಲಿವರೆಗೂ ದೂರು ನೀಡಿಲ್ಲ ಅಂತಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಆದ್ರೆ ತನ್ನ ಇನ್ಸ್ಟಾದಲ್ಲಿ ಮಾತ್ರ ಸುಳ್ಳು ಸುದ್ದಿ ಅಂತ ವರ್ಷ ಪೋಸ್ಟ್ ಹಾಕಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ.